ಹಲೋ ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವುಗಳೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾವೇರಿ, ಲಕ್ಷ್ಮಿ ಹಾಗೂ ವೈಷ್ಣವರು ಮನೆಗೆ ಬಂದಿರ್ತಾರೆ. ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಮೇಲೆ ಅನುಮಾನ ಬಂದಿರುತ್ತೆ. ಆಗ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಖಂಡಿತವಾಗ್ಲೂ ಕೀರ್ತಿ ಅಲ್ಲಿಂದ ಓಡೋಗಿರೋದಿಲ್ಲ, ಇದಕ್ಕೆಲ್ಲ ಉತ್ತರ ಅತ್ತೆನೇ ಕೊಡಬೇಕು, ಅತ್ತೆಗೆ ಈ ಎಲ್ಲ ವಿಷಯ ತಿಳಿದಿರುತ್ತೆ, ಅತ್ತೆ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಅನುಮಾನ ಈಗ ಲಕ್ಷ್ಮಿಗೆ ಬಂದಿದೆ. ಇಲ್ಲಿ ಲಕ್ಷ್ಮಿ ಹಾಗೂ ವೈಷ್ಣವರು ಮಲಗಿರ್ತಾರೆ. ಆದರೆ ಲಕ್ಷ್ಮಿ ಕನಸಲ್ಲೂ ಕೂಡ ಕೀರ್ತಿ ಕೀರ್ತಿ ಅಂತ ಕನ್ವರ್ಸ್ತಾ ಇರ್ತಾರೆ. ಇದನ್ನ ನೋಡಿ ವೈಷ್ಣವಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಆಗ ಇಲ್ಲಿ ವೈಷ್ಣವ್ ಬಂದು ಅವರಮ್ಮಂಗೆ, ಅಮ್ಮ ನಿನ್ನ ಕೀರ್ತಿನ ಸಾಯಿಸಿದ್ಯಾ ಅಂತ ಕ್ವಶನ್ ಮಾಡೇ ಬಿಡ್ತಾರೆ. ಇದನ್ನ ಕೇಳ್ತಿದ್ದಂಗೆ ಕಾವೇರಿಗೆ ನಡ್ಕ ಶುರು ಆಗುತ್ತೆ. ಇಲ್ಲಿ ಕಾವೇರಿ ಶವರ್ ಹತ್ರ ನಿಂತ್ಕೊಂಡು ಸ್ನಾನ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಎಲ್ಲೆಲ್ಲೂ ಕೂಡ ರಕ್ತದ ಕಲೆ ಕಾಣ್ತಾ ಇರುತ್ತೆ. ರಕ್ತ ಆಗಿರೋ ಕೈನ ಮುಟ್ಕೊಂಡು ತುಂಬ ಶಾಕ್ ಆಗ್ತಾ ಇರ್ತಾರೆ. ಹಾಗೆ ಸ್ನಾನ ಮಾಡಿ ಹೊರಗಡೆ ಬಂದಿದ್ದ ತಕ್ಷಣ ಅವರತ್ತೆ ಅವ್ರಿಗೆ ಪ್ರತ್ಯಕ್ಷ ಆಗಿಬಿಡ್ತಾರೆ. ನಿನ್ನ ಪಾಪದ ಕೂಡ ತುಂಬಿದೆ, ಎರಡನೇ ಸಲ ನಿನ್ನ ಕೈಯಲ್ಲಿ ರಕ್ತ ಆಗಿದೆ, ಇದನ್ನು ಹೇಗೆ ಅಳಿಸ್ಕೋತೀಯ ನೀನು, ರಕ್ತದ ಕೈ ನಿಂದು ಅಂತ ಹೇಳ್ತಾ ಇರ್ತಾರೆ. ಆಗ ಇದನ್ನ ಕೇಳಿಸ್ಕೊತಿದ್ದಂಗೆ ಕಾವೇರಿಗೆ ಇದ್ದಿದ್ದು ಸಹ ತುಂಬಾ ಶಾಕ್ ಆಗುತ್ತೆ. ನಿನ್ನ ಪಾಪಿ ಕಣೆ, ನೀನು ಮೋಸ ಮಾಡಿಬಿಟ್ಟೆ, ಎಲ್ಲರಿಗೂ ಮೋಸ ಮಾಡಿದ್ಯಾ ಅಂತ ಅವರತ್ತೆ ಕಿರ್ಚಾಡ್ತಾ ಇರ್ತಾರೆ. ಇಲ್ಲಿ ಅದೇ ಒಬ್ಬ ಜ್ಯೋತಿಷ್ಯ ಹೇಳ್ತಾ ಇರ್ತಾರಲ್ಲ, ಅವನು ಸಹ ಹೇಳ್ತಾ ಇರ್ತಾನೆ, ಕಾವೇರಿ ನಿನ್ನ ಪಾಪದ ಕೂಡ ತುಂಬಿದೆ, ಇನ್ನೇನು ಹತ್ರ ಬರ್ತಾ ಇದೆ ನಿನ್ನ ಸಾವು, ನಿನಗೆ ತಕ್ಕ ಶಾಸ್ತ್ರಿ ಆಗೇ ಆಗುತ್ತೆ ಅಂತ ಅವರು ಭವಿಷ್ಯನ ನುಡಿತಾ ಇರ್ತಾರೆ. ಇಲ್ಲಿ ಕೀರ್ತಿ ಕಾವೇರಿ ಆಂಟಿ, ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮಲಗಿರೋರು ಎದ್ದು ಬಂದೇ ಬಿಡ್ತಾರೆ ಕೈ ಅಲ್ಲಾಡಿಸ್ಕೊಂಡು. ಆಗ ಇಲ್ಲಿ ಕಾವೇರಿ ಹಾಗೂ ಅವರ ಯಜಮಾನ್ರು ಇಬ್ಬರು ಕೂಡ ಮಲಗಿರ್ತಾರೆ. ಅಲ್ಲಿಗೆ ಕೀರ್ತಿ ಬಂದೇ ಬಿಡ್ತಾರೆ. ಆಂಟಿ ಅಂತ ಕೂಗ್ತಾ ಇರ್ತಾರೆ. ನೀವು ನನಗೆ ಮೋಸ ಮಾಡಿಬಿಟ್ರಿ ಅಂತ ಹೇಳಿ ಅಲ್ಲಿರೋ ಪಿಲ್ಲೋನ ತಗೊಂಡು ಕಾವೇರಿ ಮುಖದ ಮೇಲೆ ಇಟ್ಟೇ ಬಿಡ್ತಾರೆ. ಅಲ್ಲಿ ಕಾವೇರಿ ಓದಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಣ್ಣದಾದ ಸಂಚಿಕೆ ಮುಗಿಯುತ್ತೆ. ನಮ್ಮ ಚಾನಲ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.